ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹಳಷ್ಟು ವರ್ಷಗಳ ಕನಸು ಇವತ್ತು ನನಸಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಯಾಕೆಂತ ಹೇಳಿದರೆ ಈ ಒಂದು ಅಂಡರ್ ಪಾಸ್ ಇಂದ ಯಾರಿಗಾದ್ರೂ ಹೆಚ್ಚು ಪ್ರಯೋಜನ ಆಗುವುದಾದ್ರೆ ಅದು ಉಲ್ಲಾಲ ಕ್ಷೇತ್ರ ಜನರಿಗೆ ಮತ್ತು ಉಲ್ಲಾಲ ನಗರಕ್ಕೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ ನಾನು ಯಾವಾಗಲೂ ನೋಡುವಾಗಲೂ ಕೂಡ ಉಲ್ಲಾಲಕ್ಕೆ ಹೋಗುವವರು ಇಲ್ಲಿನ ಉಲ್ಲಾಲದಿಂದ ಆ ಕಡೆಗೆ ಹೋಗುವವರು 15-20 ನಿಮಿಷ ಎಲ್ಲ ಕೂಡ ಇವತ್ತು ಕಾಯ್ತಾ ಇದ್ರು. ನಾನು ಕೂಡ ಕೆಲವೊಮ್ಮೆ ಸಿಕ್ಕಿ ಬೀಳ್ತಿದ್ದೆ. ಮತ್ತೆ ನಾನೊಂದು ಐಡಿಯಾ ಮಾಡಿದ್ದೆ, ಪಕ್ಕದ ಒಬ್ಬನ ಅಂಗಡಿ ಇದೆ ನಮ್ಮ ಭಗವತಿ ಟ್ರೇಡರ್ಸ್, ಅವರ ಫೋನ್ ನಂಬರ್ ತೆಗೆದಿಟ್ಟಿದ್ದೇನೆ. ಅಲ್ಲಿಗೆ ಬರುವಾಗ ಫೋನ್ ಮಾಡಿದವರು, ಗೇಟ್ ಬಿದ್ದಿದ್ರೆ ಗೇಟ್ ಓಪನ್ ಉಂಟು, ಓಪನ್ ಇದ್ರೆ ಈ ಕಡೆ ಬರುವುದು, ಇಲ್ಲಾಂದ್ರೆ ಆ ಕಡೆಯಿಂದ ಹೋಗುವಂತ ಮಾಡಿ. ನಗರಾಭಿವೃದ್ಧಿ ಇಲಾಖೆ ಸಚಿವರಾದಂಥ ಸಂದರ್ಭದಲ್ಲಿ ಅವತ್ತು ಬಹುಶಃ ಸರ್ಕಿಟ್ ಹೌಸ್ ನಲ್ಲಿ ಪ್ರಥಮವಾದ ಭೇಟಿಯಾದಾಗ ಮಂಗಳೂರು ನಗರಕ್ಕೆ ಬೇಕಾಗುವಂತ ಮತ್ತು ಉಲ್ಲಾಲಕ್ಕೆ ಪ್ರಯೋಜನ ಆಗುವಂತ ಕೆಲವೊಂದು ಯೋಜನೆ ರೂಪಿಸಿದ್ರಲ್ಲಿ ಅದರಲ್ಲಿ ಒಂದು ಬಹುಶಃ ಇವತ್ತು ಅಂಡರ್ ಪಾಸ್ ಕೂಡ ಅದು ಪ್ರಮುಖವಾದ ಒಂದು ಇದಾಗಿದೆ. ಅದು 15ನೇ ತಾರೀಕು ಬಹುಶಃ 2018 ಆ ಒಂದು ಲೆಟರ್ ಕೂಡ ನಾವು ಅವತ್ತು ರೆಸೊಲ್ಯೂಷನ್ ಮಾಡಿದ ಕಾಪಿ ಕೂಡ ಇವತ್ತು ಇದೆ. ಇದು ಇನ್ನೊಂದು ಕದ್ರಿ ಪಾರ್ಕ್, ನಾನು ವಾಕಿಂಗ್ ಹೋಗ್ತಾ ಇದ್ದೆ, ಅದು ಯಾರು ಕೂಡ ಅಲ್ಲಿ ರಸ್ತೆನೇ ಸರಿ ಇರಲಿಲ್ಲ. ಒಂದು ಸಂಸ್ಥೆ ಅಷ್ಟು ನಾನು ಹೇಳಿದೆ ಆ ಮೀಟಿಂಗ್ ನಲ್ಲಿ, ಇಡೀ ನಮ್ಮ ನಗರಕ್ಕೆ ಒಂದೇ ಪಾರ್ಕ್ ಇರೋದು, ಇಲ್ಲಿ ಒಂದು ಬ್ಯೂಟಿಫುಲ್ ರಸ್ತೆ ಮಾಡ್ಬೇಕಂತ ಹೇಳಿ ಅದನ್ನು ಕೂಡ ಅವತ್ತೇ ಸ್ಮಾರ್ಟ್ ರಸ್ತೆ ಅಂತ ಹೇಳಿ ಪ್ಲಾನ್ ಮಾಡಿಕೊಂಡು ವೆಂಕಟೇಶ್ ಪೈಗೆ ನನ್ನ ಮನೆಯಲ್ಲಿ ಕೂತ್ಕೊಂಡು ಡಿಸೈನ್ ಮಾಡಿ ವೆಂಕಟೇಶ್ ಪೈ ಅದ್ರಲ್ಲಿ ಇಂಜಿನಿಯರ್ ಆಗಿ ಆ ಕದ್ರಿಯ ಇವತ್ತು ಆ ಒಂದು ಸ್ಮಾರ್ಟ್ ರಸ್ತೆ ಇವತ್ತು ಆಗಿದ್ರೆ ಅವತ್ತು ಮಾಡಿದಂತ ಯೋಜನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದರ ಜೊತೆಯಲ್ಲಿ ಇನ್ನೆರಡು ನಮ್ಮ ಸ್ಟೇಡಿಯಂ ಇರಲಿ, ಇದೆಲ್ಲ ಕೆಲಸಗಳು ಅವತ್ತು ನಾವು ಸ್ಟಾರ್ಟ್ ಮಾಡಿದ್ರು ಕೂಡ ನಂತರ ಅದಕ್ಕೆ ಉಸ್ತುವಾರಿ ಸಚಿವರಾಗಿ ಬಂದಂತ ದಿನೇಶ್ ಗುಂಡೂರಾವ್ ಅವರು ಮತ್ತು ಅದಕ್ಕಿರುವಂತ ನಗರಾಭಿವೃದ್ಧಿ ಇಲಾಖೆಯ ನಮ್ಮ ಸಚಿವಂತ ಬೈ ಸುರೇಶ್ ಅವರು ಅದನ್ನು ಆದಷ್ಟು ಬೇಗ ಅತ್ಯಂತ ತುರ್ತಾಗಿ ಮತ್ತು ಫಾಸ್ಟ್ ಆಗಿ ಏನೆಲ್ಲ ಅದಕ್ಕೆ ಸಹಕಾರ ಬೇಕಾ ತನ್ನ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು ಅದನ್ನು ಇವತ್ತು ಪೂರ್ತಿಗೊಳಿಸಲಿಕ್ಕೆ ತಮ್ಮ ಸಹಕಾರ ಕೊಟ್ಟಿದ್ದಾರೆ. ಬಹುಶಃ ಇವತ್ತಿನಲ್ಲಿ ಶಾಸಕ ವೇದವ್ಯಾಸ ಕಾಮತ್ ಇರಲಿ, ನಳಿನ್ ಕುಮಾರ್ ಕಟೀಲ್ ಅವತ್ತಿರಲಿ, ಅವ್ರು ಕೂಡ ಇದಕ್ಕೆ ಸಹಕಾರ ಕೊಡೋ ಕೆಲಸ ಕೂಡ ಇವತ್ತು ಶಾಸಕರಾಗಿ ಕೂಡ ಇವತ್ತು ಮಾಡಿರ್ತಾರೆ. ಅದು ಒಟ್ಟಾರೆಯಾಗಿ ಬಹುಶಃ ಇವತ್ತು ಈ ಒಂದು ನಗರಾಭಿವೃದ್ಧಿ ಇಲಾಖೆ ಸಚಿವರಾದ ಬೈ ಸುರೇಶ್ ಶರ್ಮಾ, ದಿನೇಶ್ ಗುಂಡೂರಾವ್ ಅವರು ಇದರ ಬಗ್ಗೆ ಮೇಲಿಂದ ಮೇಲೆ ಇದನ್ನು ಮೀಟಿಂಗ್ ಮಾಡಿ ಅಧಿಕಾರಿಗಳಿಗೆ ಕೂತ್ಕೊಂಡು ಚರ್ಚಿಸಿ ಇದಕ್ಕೆ ಆದಷ್ಟು ಶೀಘ್ರದಲ್ಲೇ ಇದನ್ನು ಅನುಷ್ಠಾನ ಮಾಡಿಸಿದಕ್ಕೆ ನಾನು ಇಬ್ಬರಿಗೂ ಕೂಡ ಉಲ್ಲಾಲ ಜನರ ಪರವಾಗಿ ಮತ್ತು ಮಂಗಳೂರು ಜನತೆ ಪರವಾಗಿ ನನ್ನ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಅವರಿಬ್ಬರಿಗೂ ಕೂಡ ಐವನ್ ಡಿಸೋಸ ಆಗಾಗ ಬೆಂಗಳೂರಿನ ಯಾವಾಗ ಸಿಗ್ತಾರ ಅವಾಗ ಅಂಡರ್ ಪಾಸ್ ನ ಬಗ್ಗೆ ಅವಾಗ ಒಂದು ಅವರಿಗೆ ವಿಶೇಷ ಪ್ರೀತಿ. ಐವನ್ ಅವರಿಗೆ ಬರೀ ಅಂಡರ್ ಪಾಸ್ ಅಂತಲ್ಲ, ವಿಧಾನ ಪರಿಷತ್ ಸದಸ್ಯರು ಕೂಡ ಇಡೀ ಮಂಗಳೂರಿನ ಬಗ್ಗೆ ಪ್ರೀತಿ. ಆಗಾಗ ಒಂದು ಚರ್ಚೆ ಮಾಡ್ಲಿಕ್ಕೆ ಕೂಡ ಅದೇ ಮಾಡ್ಬೇಕು ಇದೇ ಮಾಡ್ಬೇಕಂತ ಹೇಳಿ. ಆದ ಕಾರಣ ಇವತ್ತಿದು ಪೂರ್ಣಗೊಂಡಾಗ ಇಡೀ ಜಿಲ್ಲೆಗೆ ಪ್ರಯೋಜನ ಆಗುವಂತ ವಿಚಾರ. ಒಂದು ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ನಗರಕ್ಕೆ ಇನ್ಲೆಟ್ ಮತ್ತು ಔಟ್ಲೆಟ್, ಜನ ಒಳಗೆ ಬಂದು ಹೊರಗೆ ಹೋಗ್ಬೇಕಾದ್ರೆ ಸರಿಯಾಗಿದ್ರೆ ಬಹಳ ಜನ ಇವತ್ತು ಬಂದು ಹೋಗ್ತಾರೆ. ನಗರದಲ್ಲಿ ಊಟ ಮಾಡ್ಬೇಕಾ ಬಂದು ಹೋಗ್ತಾರೆ, ಇಲ್ಲ ಸೀದಾ ಹೈವೇಯಲ್ಲಿ ಡೈರೆಕ್ಟ್ ಹೋಗ್ತಾರೆ. ಆದ ಕಾರಣ ನಗರದಲ್ಲಿ ವ್ಯಾಪಾರ ಆಗ್ಲಿಕ್ಕೆ, ನಗರದಲ್ಲಿ ಜನಸಂದಣಿ ಬರ್ಲಿಕ್ಕೆ, ಜನ ಹೆಚ್ಚು ಬರ್ಲಿಕ್ಕೆ ಬರಬೇಕಾದ್ರೆ ಬಂದು ಮತ್ತು ಹೋಗುವಂತ ವ್ಯವಸ್ಥೆನೂ ಸರಿ ಇರಬೇಕು. ಅದಕ್ಕೆ ಬಹುಶಃ ಮಂಗಳೂರಿಗೆ ಪ್ರಮುಖವಾಗಿ ಇದ್ದದ್ದೇ ಒಂದು ಇನ್ನೊಂದು ನಿಮ್ಮ ನಂತೂರ್ನ 2 ಒಂದು ಕೂಡ ಅದನ್ನು ಕೂಡ ನಾವು ಸರಿಪಡಿಸಿಕೊಂಡು ಬಂದ್ರೆ ಯಾರೆಲ್ಲ ನೇರವಾಗಿ ಹೈವೇಲಿ ಹೋಗ್ತಾರ ಅವರೆಲ್ಲರಿಗೂ ಮಂಗಳೂರು ನಗರಕ್ಕೆ ಬಂದು ಒಂದು ಸುತ್ತು ಹೊಡೆದು ಹೋಟೆಲ್ ಅಲ್ಲಿ ಎಲ್ಲ ಊಟ ಎಲ್ಲ ಮಾಡಿಕೊಂಡೇ ಹೋಗುವಂತ ಮತ್ತು ಶಾಪಿಂಗ್ ಮಾಡಿಕೊಂಡೇ ಹೋಗುವಂತ ಪರಿಸ್ಥಿತಿ ಆಗ್ತದೆ. ಅದಿಲ್ಲದಿದ್ದರೆ 1 ಗಂಟೆ ಯಾರಿಗೆ ಬೇಕಂದ್ರೆ ಸೀದಾ ಎಲ್ಲರೂ ಕೂಡ ಇವತ್ತು ಹೋಗ್ತಾರೆ. ಅದು ಬಹಳಷ್ಟು ಅಭಿವೃದ್ಧಿಗೆ ಇವತ್ತು ಪ್ರಯೋಜನ ಆಗ್ತದೆ. ಉಲ್ಲಾಲಕ್ಕೂ ಕೂಡ ಬರೀ ಜನಸಾಮಾನ್ಯ ಮಾತ್ರ ಪ್ರಯೋಜನ ಅಲ್ಲ, ಉಲ್ಲಾಲದ ಟೂರಿಸಂ ಕೂಡ ಇವತ್ತು ಅಭಿವೃದ್ಧಿ ಆಗ್ತದೆ. ಇಲ್ಲದೆ ಶನಿವಾರ ಆದಿತ್ಯ ಅವರು ಯಾರಾದ್ರೂ ಮಂಗಳೂರಿನವರಿಗೆ ಏನಾದ್ರು ಬೀಚಿಗೆ ಅಥವಾ ಬೇರೆ ಕಡೆ ಹೋಗ್ಬೇಕಾದ್ರೆ ಈ ಕಡೆಯಿಂದ ಹೋಗ್ತಾ ಇದ್ರು. ಇಲ್ಲಿ ಯಾರು 1 ಗಂಟೆ ಪಂಪೆಲ್ಗೂ ಸುತ್ತಾರಿಕೊಂಡು ಯಾರು ಕೂಡ ಬರುವುದಿಲ್ಲ ಉಲ್ಲಾಲಕ್ಕೆ. ಎಲ್ಲ ಕೂಡ ನಂತರ ಹೋಗಿ ನಂತರದಿಂದ ಕದ್ರಿ ಪಾರ್ಕ್, ತಣ್ಣೀರ್ ಬಾವಿ ಆ ಕಡೆ ಹೋಗುದಲ್ಲ, ಇಲ್ಲಿಗೆ ಬರುವಂತ ಜನ ಇಲ್ಲ. ಈಗ ಬಹುಶಃ ಶನಿವಾರ ಆದಿತ್ಯ ಅವರೆಲ್ಲರೂ ಕೂಡ ಪಕ್ಕದ ಉಲ್ಲಾಲಕ್ಕೆ ಬಂದು ಬಹುಶಃ ಹೋಗುವಂತ ಹಲವಾರು ಪ್ರೇಕ್ಷಕರಿಗೆ ನೋಡುವಂತಹ ಮತ್ತು ಬೀಚ್ಗೆ ಏನಿದ್ದಾಗ ಟೂರಿಸಂ ಹೋಗುವಂತ ಅವಕಾಶ ಕೂಡ ಇವತ್ತು ಆಗ್ತದೆ. ಆದ ಕಾರಣ ಅದಕ್ಕಾಗಿ ಬಹುಶಃ ಇವತ್ತು ಈ ಒಂದು ಪ್ರದೇಶದಲ್ಲಿ 15 ನಿಮಿಷ ಜನಸಂದಣಿ ಆದಾಗ ನಾವು ಈ ಊರನ್ನು ಅಭಿನಂದಿಸ್ತೇವೆ. ಎಲ್ಲ ಯುವಕರು ವಾಲಂಟಿಯರ್ ಆಗಿ ಮುಂದೆ ನಿಂತು ಬಹುಶಃ ಅವರು ವಾಲಂಟಿಯರ್ ಆಗಿ ಅವ್ರ ವೆಹಿಕಲ್ ಅಲ್ಲಿ ಮೂವ್ಮೆಂಟ್ ಮಾಡುವಂತದ್ದು, ಬ್ಲಾಕ್ ಆದ್ರೆ ಬಿಡಿಸುವಂತ ಕೆಲಸ ಮಾಡ್ತಾರೆ. ಬಹುಶಃ ಯೋಗೇಶ್ ಶೆಟ್ಟಿ ಇಬ್ರು ಮತ್ತೆ ಇನ್ನೊಬ್ರು ಬೇರೆ ಅವರಿದ್ರು. ಇವತ್ತು ಕೂಡ ಅವತ್ತು ತುಳುನಾಡು ಸಂಘಟನೆ ಮುಖಾಂತರ ಬೇಡಿಕೆ ಕೂಡ ಇವತ್ತೆಲ್ಲ ಕೊಟ್ಟಿದ್ರು. ಆದ್ರೆ ಇವತ್ತು ಎಲ್ಲರೊಂದು ಕನಸು ಈಡೇರಿಸಿಕೊಂಡು ಇವತ್ತು ಅತ್ಯಂತ ಯಶಸ್ವಿಯಾಗಿದೆ.
ಇದಕ್ಕೆ ಬಹುಶಃ ನಾನು ಈ ಊರನ್ನು ಕೂಡ ಅಭಿನಂದಿಸ್ತೇನೆ. ಯಾಕೆ ಅದು ಈ ಕೆನ್ನೂರು ಇಂಡಸ್ಟ್ರಿ ಅವರಿರಲಿ, ಪಕ್ಕದ ಮನೆಯವರಿರಲಿ, ಇನ್ನೊಂದು ಜಾಗದವರಿರಲಿ, ಎಲ್ಲರೂ ಕೂಡ ಒಂದು ಕುರಿತು ಚರ್ಚೆ ಮಾಡಿದಾಗ ಸ್ಥಳಾವಕಾಶ ಎಲ್ಲವೂ ಕೂಡ ಇದು ಬಿಟ್ಟು ಕೊಟ್ಟಿದ್ದಾರೆ. 2-3 ಫೀಟ್ ಮಾತ್ರ ರಸ್ತೆ ಇದ್ದದ್ದು, ಇದೆಲ್ಲವೂ ಕೂಡ ಇವತ್ತು ಅವ್ರು ಬಿಟ್ಟುಕೊಟ್ಟ ಕಾರಣ ಇಡೀ ಊರೇ ಒಂದು ಬದಲಾವಣೆ ಆಗುವಂತ ಪ್ರಯೋಜನ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಒಂದು ಜನಪ್ರತಿನಿಧಿಗಳು, ಒಂದು ಸರ್ಕಾರ ಮತ್ತು ಊರವರು ಮತ್ತು ಅಧಿಕಾರಿಗಳು ಒಗ್ಗಟ್ಟಾಗಿ ಒಂದು ತೀರ್ಮಾನ ಮಾಡಿ ಕೆಲಸ ಮಾಡಲಿಕ್ಕೆ ಇವತ್ತು ಪ್ರಾಮಾಣಿಕವಾದ ಪ್ರಯತ್ನ ಪಟ್ಟರೆ ಅದು ಯಾವ ರೀತಿಯ ಫಲಿತಾಂಶ ಕೊಡ್ತಂತ ಇಡೀ ದೇಶಕ್ಕೆ ನೋಡಬೇಕಾದ್ರೆ ಅದು ಮಹಾಕಾಲ ಬಡಪಣ ಅಂಡರ್ ಪಾಸ್ ಅನ್ನು ಇವತ್ತು ತೋರಿಸಬೇಕಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇದು ಬಹುಶಃ ತಾವು ಮಂತ್ರಿಗಳು, ಸರ್ಕಾರ, ಜನಪ್ರತಿನಿಧಿಗಳು, ಈ ಊರವರು, ಈ ವ್ಯಾಪ್ತಿಯಲ್ಲಿ ಬಂದ ಎಲ್ಲ ಮನೆಯವರು ಮತ್ತು ಅದಕ್ಕೆ ಎಲ್ಲ ಕೂಡ ಚರ್ಚಿಸಿ ಆಗಿಂದಾಗಿ ಇದಕ್ಕೆ ಬೇಕಾಗುವ ವ್ಯವಸ್ಥೆ ಮಾಡಿ ಇವತ್ತು ಒಂದು ಮಾದರಿ ಸಂದರ್ಭದಲ್ಲಿ ನಾನು ಬಹುಶಃ ಇವತ್ತು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರನ್ನು, ಅದೇ ರೀತಿ ನಗರ ಇಲಾಖೆ ಸಚಿವರಂತ ಬೈ ಸುರೇಶ್ ಅವರನ್ನು, ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಬಹುಶಃ ವಿಶೇಷವಾಗಿ ನನ್ನ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಈ ಬಹುಶಃ ಇವತ್ತು ನೀವೆಲ್ಲ ಇಲ್ಲಿ ಕೂತ್ಕೊಂಡು ಆಲೋಚನೆ ಮಾಡುವಾಗ ನಮ್ಗೆ ಈ ಒಂದು ಅಂಡರ್ ಪಾಸ್ ಮಾಡಿದಾಗ ಎಷ್ಟು ಚಂದ ಕಾಣ್ತದೆ, ಎಷ್ಟು ಪ್ರಯೋಜನ ಆಗ್ತದೆ, ಮನಸ್ಸಿಗೆ ಎಷ್ಟೊಂದು ಉಲ್ಲಾಸ ಆಗ್ತದೆ ಅಂತೇಳಿ ನಮ್ಗೆ ಕಾಣ್ತದೆ. ಅದೇ ರೀತಿಯಿಂದ 2-3 ಅಂಡರ್ ಪಾಸ್, ಒಂದು ನಮ್ಮ ಅಮೃತ ಟಾಕೀಸ್ನಲ್ಲಿ ಮತ್ತೊಂದು 2-3 ಫ್ಲೈಓವರ್ ಏನಾದ್ರು ಅಂಡರ್ ಪಾಸ್ 2-3 ನಗರದಲ್ಲಿ ಮಾಡಿದ್ರೆ ವಾಹನ ಸಂಚಾರ ಬಹಳಷ್ಟು ಆಗ್ತದೆ. ಅದರ ಯೋಜನೆ ಕೂಡ ಖಂಡಿತವಾಗಿ ಇವತ್ತು ಅವ್ರು ಮಾಡ್ತಾರೆ ಎಂಬ ವಿಶ್ವಾಸ ನನಗಿದೆ ಅಂತ ನಾನು ಇವತ್ತು ಹೇಳಿಕೊಂಡು ನಾನು ದೀರ್ಘವಾಗಿ ಇವತ್ತು ಮಾತಾಡದೆ ಬಹುಶಃ ಇಡೀ ನಮ್ಮ ಕ್ಷೇತ್ರ ಜನರ ಪರವಾಗಿ, ಇಡೀ ಜಿಲ್ಲೆ ಜನರ ಪರವಾಗಿ ನಾನು ಬಹುಶಃ ನಗರ ಇಲಾಖೆ ಸಚಿವರವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಎಲ್ಲ ಮನೆ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಈ ರೀತಿಯ ಬೇರೆ ಬೇರೆ ಕೊಡುಗೆಯನ್ನು ಬೇರೆ ಬೇರೆ ನಮ್ಮ ನಗರದ ಎಲ್ಲಿ ಅಗತ್ಯ ಇದೆ ಅಂಡರ್ ಪಾಸ್ ಅದನ್ನೆಲ್ಲ ತಾವು ಇವತ್ತು ಮುಂದಿನಲ್ಲಿ ನಮ್ಮ ಜಿಲ್ಲೆಗೆ ಇವತ್ತು ಸ್ಯಾಂಕ್ಷನ್ ತಾವು ಇವತ್ತು ಮಾಡಿ ಅಂತ ನಾನು ಇವತ್ತು ಹೇಳ್ಕೊಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಇವತ್ತು ನಾನು ಒಂದು ಮಾತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು 80 ಥರ್ಡ್ ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಇದ್ದೆ ನಾನು 80ಯಲ್ಲಿ. ಆವಾಗ ರೈಲ್ವೆ ಮುಂಚೆ ಖಾಲಿ ಲೈನ್ ಮಾತ್ರ ಇತ್ತು, ಈ ಗೇಟ್ ಇರಲಿಲ್ಲ. ಆವಾಗ ಗೇಟ್ ಆಗೋದೊಂದು ದೊಡ್ಡ ವಿಶೇಷ. ಯಾವುದು ರೈಲ್ವೆ ಗೇಟ್ ಇಲ್ಲದೆ ಓಪನ್ ಇತ್ತು ಎಲ್ಲವೂ ಕೂಡ. ಅಲ್ಲಿ ಗೇಟ್ ಆಗಿದಾಗ ನನ್ನ ತಂದೆ ಶಾಸಕರಾಗಿದ್ದು, ಜಾಫರ್ ಶರೀಫ್ ರೈಲ್ವೆ ಮಿನಿಸ್ಟ್ರು. ಸಂಜೆ 7 ಗಂಟೆಗೆ ಬಂದಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಆಯಿತು. ಆ ಗೇಟ್ ಅನ್ನು ಉದ್ಘಾಟನೆ ಮಾಡುವಾಗ ಆ ಕಾರ್ಯಕ್ರಮದಲ್ಲಿ ಕೂಡ ನಾನು ದೂರ ನಿಂತು ನಾನು ನೋಡಿ ವೀಕ್ಷಿಸಿದ ಒಂದು ನೆನಪು ನನಗೀಗಲೂ ಕೂಡ ಇವತ್ತು ಬರ್ತಾ ಇದೆ. ಆದ ಕಾರಣ ಈ ಒಂದು ಅಂಡರ್ ಪಾಸ್ ನಮ್ಗೆ ಯಾವಾಗಲೂ ಇವತ್ತೊಂದು ನೆನಪಿನಲ್ಲಿ ಇರುವಂತ ಒಂದು ವಿಚಾರ ಹೇಳಿಕೊಳ್ತಾ ಬಹುಶಃ ನಿಮ್ಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಸಾಕು ಕೇಳಿಕೊಂಡು ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್.